ಎಲ್ಲರಿಗೂ ನಮಸ್ಕಾರ. ದಾಸರ ಪದದ ಅರ್ಥ ಚಿಂತನೆ. ಇದು ನಾನು ಆರಿಸ್ಕೊಂಡಿರುವಂಥದ್ದು ಒಂದು ಮುಂಡಿಗೆ. ಇದರಲ್ಲೂ ಕೂಡ ಯೋಗ ಸಾಧನೆಯ ವಿವಿಧ ಮಾರ್ಗಗಳನ್ನು ಇಲ್ಲಿ ನಮಗೆ ಪುರಂದರದಾಸರು ಹೇಳ್ತಾ ಇದ್ದಾರೆ. ಏನಂದರೆ, ನಾವು ಭಗವಂತನ ಕಾಣಬೇಕು ಅಂದರೆ, ನಮಗೆ ದರ್ಶನ ಆಗಬೇಕು ಅಂತಂದರೆ ನಾವು ಧ್ಯಾನದಲ್ಲಿ ಮಾತ್ರ ಭಗವದ್ ದರ್ಶನ ಆಗುತ್ತೆ. ಈ ಧ್ಯಾನದ ಕ್ರಿಯೆಯನ್ನು ಈ ದೇವರ ನಾಮದಲ್ಲಿ ಅವರು ಹೇಳಿದ್ದಾರೆ. ಈ ಪದದ ಅರ್ಥವನ್ನು ಕೂಡ ನಾನು ಪುರಂದರ ಸಾಹಿತ್ಯ ದರ್ಶನ ಆಧ್ಯಾತ್ಮ ದರ್ಶನ ಬರೆದಿರೋರು ಪ್ರೊಫೆಸರ್ ಸಾಕ್ರು ರಾಮಚಂದ್ರ ರಾವ್ ಅವರು. ಅವರ ಪುಸ್ತಕದಿಂದ ನನಗೆ ಇಷ್ಟಾರ್ಥ ಆಗಿದೆಯೋ ಅಷ್ಟನ್ನು ನಾನು ವಿವರಿಸ್ತಾ ಇದ್ದೀನಿ. ಕಣ್ಣಿನೊಳಗೆ ನೋಡೋ ಹರಿಯ ಒಳಗಣ್ಣಿನಿಂದಲಿ ನೋಡೋ ಮೂರು ಜಗ ದೊರೆಯ. ಕಣ್ಣಿನೊಳಗೆ ನೋಡೋ ಹರಿಯ ಒಳಗಣ್ಣಿನಿಂದಲಿ ನೋಡೋ ಮೂರು ಜಗ ದೊರೆಯ. ಕಣ್ಣಿನೊಳಗೆ ನೋಡೋ. ಇಲ್ಲಿ ನಮ್ಮ ಕಣ್ಣಿನೊಳಗಡೆ ವಿಶ್ವನಾಮಕ ಭಗವಂತ ಇರ್ತಾನೆ. ಆ ವಿಶ್ವನಾಮಕ ನಾರಾಯಣನನ್ನು ನೀನು ಕಣ್ಣಲ್ಲಿ ನೋಡು. ಬರೀ ಕಣ್ಣಲ್ಲಿ ನೋಡಿದ್ರೆ ಸಾಲದು, ಒಳಗಣ್ಣಿನಿಂದ ನೋಡಬೇಕು. ಯಾವಾಗಲೂ ದರ್ಶನ ಆಗಬೇಕು ಅಂತಂದರೆ ಅದು ಒಳಗಣ್ಣು, ನಮ್ಮ ಅಂತರಂಗ, ನಮ್ಮ ಅಂತರಾತ್ಮದ ಒಳಗೆ ನಾವು ಹೊಕ್ಕದಾಗ, ಧ್ಯಾನದೊಳಗೆ ನಮಗೆ ಭಗವಂತನ ದರ್ಶನ ಆಗುತ್ತೆ. ಯಾರನ್ನು ನೋಡ್ಬೇಕು ನಾವು? ಒಂದು ಮೂರು ಜಗದ್ ದೊರೆಯ, ಎಲ್ಲ ಲೋಕಗಳಿಗೂ ಒಡೆಯನಾಗಿರುವಂತಹ ಪರಮಾತ್ಮನಾದಂತಹ ಭಗವಂತನನ್ನು ನೀನು ಒಳಗಣ್ಣಿನಿಂದ ನೋಡು. ಇದಕ್ಕೆ ಯಾವ ಸಿಸ್ಟಮ್ ಯೂಸ್ ಮಾಡಬೇಕು ನಾವು ಅಂತಲೂ ಇಲ್ಲಿ ಕೊಟ್ಟಿದ್ದಾರೆ. ಆಧಾರ ಮೊದಲಾದ 6 ಚಕ್ರ. ಇಲ್ಲಿ ಷಟ್ಚಕ್ರಗಳು ಅಂತ ಇದೆ ನಮ್ಮ ದೇಹದೊಳಗೆ, ಅದನ್ನು ಹೇಳ್ತಾ ಇದ್ದಾರೆ. ಅದು ಯಾವ್ಯಾವುದು ಅಂತಂದರೆ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪೂರ, ಅನಾಹತ, ವಿಶುದ್ಧ, ಆಜ್ಞ. ಇದು ನಮ್ಮ ದೇಹದಲ್ಲಿರುವಂತಹ 6 ಚಕ್ರಗಳು. ಇದನ್ನು ಶೋಧಿಸಿ ಅಂತ ಹೇಳ್ತಿದ್ದಾರೆ. ಅಂದರೆ ಈ ಚಕ್ರಗಳೆಲ್ಲ ಈ ಕಮಲದ ಮೊಗ್ಗುಗಳ ಥರ ಎಲ್ಲ ಮುಚ್ಕೊಂಡಿರುತ್ತೆ, ಅರಳಿರಲ್ಲ. ಆದರೆ ನಾವು ಸಾಧನೆ ಮಾಡಿದಾಗ ಏನಾಗುತ್ತೆ, ಇದು ಅರಳಿ ಜಾಗೃತ ಆಗುತ್ತೆ. ಮತ್ತು ಇದ್ರ ಒಳಗೆ ಒಂದು ಶಕ್ತಿ ಇರುತ್ತೆ, ಅದು ಕುಂಡಲಿನಿ ಶಕ್ತಿ ಅಂತಂದ್ಬಿಟ್ಟು. ಅದು ಎಲ್ಲಿಂದ ಬರುತ್ತೆ ಅಂತಂದರೆ, ನಮ್ಮದು ಲಾಸ್ಟ್ ಸ್ಪೈನಲ್ ಕಾರ್ಡ್ ಇರುತ್ತಲ್ಲ, ಆ ಸ್ಪೈನಲ್ ಕಾರ್ಡಿನ ತಳಭಾಗ, ಅಲ್ಲಿಂದ ಅದು ಜಾಗೃತ ಆಗಿ ಮೇಲೆ 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 ಎಲ್ಲ ಚಕ್ರಗಳಲ್ಲೂ ಬಂದು ಸಹಸ್ರಾರ ಮತ್ತು ಮೇಲೆ ನಮ್ಮ ತಲೆ ಒಳಗಡೆ ತನಕ ಬಂದು ಅದು ಜಾಗೃತ ಸ್ಥಿತಿಗೆ ಬರುತ್ತೆ. ಇದರಲ್ಲಿ ಅದಕ್ಕೋಸ್ಕರನೇ ಈ ಜಾಗೃತ ಆದಾಗ ಏನಾಗುತ್ತೆ, ಈ ಚಕ್ರಗಳು ಜಾಗೃತ ಆದಾಗ ಕಮಲ ಅಂದರೆ ಇದೆಲ್ಲ ಸಿಂಬಾಲಿಕ್ ಅಷ್ಟೇನೆ. ಏನಂದರೆ ಇದು ನಮಗೆ ಕಾಣಿಸೋದಿಲ್ಲ, ಆದರೆ ಅದಕ್ಕೊಂದು ರೂಪವನ್ನು ನಮ್ಮ ಪೂರ್ವಿಕರು ಕೊಟ್ಟಿದ್ದಾರೆ. ಅದು ಏನಂದರೆ, ಒಂದು ಮುಚ್ಕೊಂಡಿರೋ ಮೊಗ್ಗಾಗಿರುವಂಥ ಕಮಲ, ಇನ್ನೊಂದು ಅರಳಿದ ಕಮಲ. ಈ ಮೊಗ್ಗಾಗಿರೋ ಕಮಲ ಇನ್ನೂ ಜಾಗೃತ ಆಗಿಲ್ಲ, ಬಟ್ ಅದು ಜಾಗೃತ ಆದಾಗ ಏನಾಗುತ್ತೆ, ಅದು ಅರಳುತ್ತೆ. ಸೊ ಈ ಥರ ಅದನ್ನು ಆ ಕ್ರಿಯೆ ಇದೆಯಲ್ಲ, ಅಂದರೆ ನಮ್ಮ ಶಕ್ತಿನ ಜಾಗೃತಗೊಳಿಸೋ ಅಂಥ ಕ್ರಿಯೆ ಇದೆಯಲ್ಲ, ಅದನ್ನು ಶೋಧನ ಅಂತ ಕರೀತಾರೆ. ಅದಕ್ಕೋಸ್ಕರನೇ ಇಲ್ಲೇನು ಹೇಳ್ತಿದ್ದಾರೆ, ಆಧಾರ ಮೊದಲಾದ 6 ಚಕ್ರ ಶೋಧಿಸಿ ಅಂತ ಹೇಳ್ತಿದ್ದಾರೆ. ಆಯಿತಾ? ಇದು ಏನಂದರೆ, ನಿರ್ದಿಷ್ಟ ಸಾಧನೆ ಮಾಡಿ ಸರಿಯಾದ ಕ್ರಮಗಳಲ್ಲಿ ಈ ಚಕ್ರಗಳನ್ನು ನಾವು ಜಾಗೃತಗೊಳಿಸಬೇಕು. ಯಾವಾಗಲೂ ಏನಾಗಿರುತ್ತೆ ಅಂತಂದರೆ, ಈ ಚಕ್ರಗಳು ಅಧೋಮುಖ ಅಂತಂದರೆ ಕೆಳಮುಖಕ್ಕೆ ತಿರ್ಕೊಂಡಿರುತ್ತೆ. ಆದರೆ ಯೋಗಿಗಳಲ್ಲಿ ಅವರು ಸಾಧನೆ ಮಾಡ್ತಾ ಇರೋದ್ರಿಂದ ಅದು ಊರ್ಧ್ವಮುಖ ಅಂದರೆ ಮೇಲ್ಗಡೆಗೆ ತಿರ್ಕೊಂಡಿರುತ್ತೆ. ಈ ಮೇಲ್ಗಡೆಗೆ ತಿರ್ಕೊಂಡಾಗ ಅದನ್ನು ಅರಳೋದು ಅಂತ ಕರೀತಾರೆ. ಅದೇ ಜಾಗೃತ ಸ್ಥಿತಿ ಎಂದು ಕಲ್ಪನೆ. ಅಂತಂದರೆ ಇದು ಕೆಳಗಡೆ ತಿರ್ಕೊಂಡಿದ್ರೆ ಏನಾಗುತ್ತೆ, ನಮ್ಮದು ಬರೀ ವಿಷಯ ಭೋಗಗಳಲ್ಲಿ ಆಸಕ್ತಿ ಇದೆ ನಮ್ಮಲ್ಲಿ. ಇನ್ನೂ ಕೂಡ ನಮ್ಮ ಮನಸ್ಸು ಪೂರ್ತಿ ಭಗವಂತನ ಮೇಲೆ
ಆಸಕ್ತವಾಗಿಲ್ಲ ಅಂತ. ಆದರೆ ಯೋಗಿಗಳು ಸಾಧನೆ ಮಾಡಿ 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 ಏನಾಗುತ್ತೆ, ಅವರಿಗೆ ವಿಷಯ ಭೋಗಗಳ ಮೇಲಿರೋ ಆಸೆಗಳೆಲ್ಲ ಹೋಗಿ ಕೇವಲ ಪರಮಾತ್ಮನೇ ಬೇಕು ಅನ್ನುವಂತಹ ಒಂದು ದೃಢ ನಿಶ್ಚಯ ಅವರ ಮನಸ್ಸಲ್ಲಿ ಬಂದಾಗ ಏನಾಗುತ್ತೆ, ಈ ಚಕ್ರಗಳೆಲ್ಲ ಕೆಳಗಡೆ ತಿರುಗಿರೋದು ಮೇಲ್ಗಡೆ ತಿರ್ಕೊಂಡ್ಬಿಡುತ್ತೆ. ಇದನ್ನು ಜಾಗೃತ ಸ್ಥಿತಿ ಅಂತ ಕರೀತಾರೆ. ಈ 6 ಚಕ್ರನ ಶೋಧಿಸಿ ಅದನ್ನು ಜಾಗೃತಗೊಳಿಸಿದ ಮೇಲೆ ಏನು ಮಾಡಬೇಕು ಅಂದರೆ, ಬಿಡಬೇಕು ಈ ಕ್ಷಣ 3. ಅಂದರೆ ಇಲ್ಲಿ 3 ನಮಗೆ ಬೇಕು 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 ಅಂತ ಅನಿಸುತ್ತಲ್ಲ, ಅದು 3 ತುಂಬ ಮುಖ್ಯವಾದಿದೆ. ಅದಕ್ಕೆ ಈಶಣತ್ರಯ ಅಥವಾ ಏಷಣತ್ರಯ ಅಂತ ಕರೀತಾರೆ. ಇದ್ಯಾವುದು ಅಂದರೆ ದಾರೈಷಣ, ವಿತ್ತೈಷಣ, ಪುತ್ರೈಷಣ. ದಾರ ಅಂದರೆ ಹೆಂಡತಿ, ಹೆಂಡತಿ ಅಂದರೆ ಹೆಣ್ಣಿನ ಮೇಲಿನ ಆಸೆ. ದುಡ್ಡು, ವಿತ್ತ ಅಂದರೆ ದುಡ್ಡು, ದುಡ್ಡಿನ ಮೇಲಿನ ಆಸೆ. ಮತ್ತು ಪುತ್ರೈಷಣ ಅಂದರೆ ಮಕ್ಕಳ ಮೇಲಿನ ಆಸೆ. ಈ ಬಯಕೆಗಳನ್ನು ನಾವು ಬಿಡಬೇಕು. ಸೊ ಈ ಬಯಕೆ ಬಿಡೋದೇನೆ ಮೊದಲನೇ ಹಂತ. ಅದು ಬಿಡಲಿಲ್ಲ ಅಂತಂದರೆ, ನಮಗೆ ಆಸೆ ಇತ್ತು ಅಂತಂತಂದರೆ ನಾವು ಯಾವ ಸಾಧನೆಯೂ ಮಾಡ್ಕೊಳ್ಳೋಕ್ಕಾಗಲ್ಲ. ಆಸೆ ಬಿಟ್ಟು ವೈರಾಗ್ಯ ಸಂಪೂರ್ಣ ಬಂದಾಗ, ಜ್ಞಾನ ಭಕ್ತಿ ವೈರಾಗ್ಯ ಇದ್ದಾಗ ಮಾತ್ರ ಸಾಧನೆ ಸಾಧ್ಯ. ಆದ್ದರಿಂದ ಈ ಚಕ್ರಗಳನ್ನು ಜಾಗೃತ ಮಾಡಿ ಈ 3 ಆಸೆಗಳನ್ನು ಬಿಟ್ಬಿಟ್ಟು ಸಾಧಿಸಿ ಸುಷುಮ್ನ ಏರು ಅಲ್ಲಿ ಇಲ್ಲಿ ಕುಂಡಲಿನಿ ಶಕ್ತಿನ ಜಾಗೃತಗೊಳಿಸಬೇಕು. ಇಲ್ಲಿ ಸುಷುಮ್ನ ಅಂತ ಹೇಳ್ತಿದ್ದಾರೆ. ನಮ್ಮ ದೇಹದೊಳಗೆ 72,000 ನಾಡಿಗಳಿದೆ, ಆಯಿತಾ. ಆ ನಾಡಿಗಳಲ್ಲಿ 101 ಮುಖ್ಯ ನಾಡಿಗಳಿದೆ. ಈ ಮುಖ್ಯ ನಾಡಿಗಳಲ್ಲಿ 3 ತುಂಬ ಮುಖ್ಯವಾಗಿದೆ. ಅದ್ಯಾವುದು ಅಂತಂದರೆ, ಬಲ್ಗಡೆ ಇರುವಂತಹ ಇಡಾನಾಡಿ, ಅದನ್ನು ಸೋಮ ಅಂತಲೂ ಕರೀತಾರೆ. ಎಡಗಡೆ ಪಿಂಗಳ ನಾಡಿ, ಅದನ್ನು ಸೂರ್ಯ ಅಂತ ಕರೀತಾರೆ. ಮಧ್ಯದಲ್ಲಿ ಇರೋದೇ ಸುಷುಮ್ನ ನಾಡಿ, ಇದನ್ನು ಅಗ್ನಿ ಅಂತಲೂ ಕರೀತಾರೆ. ಇದು ತುಂಬ ಮುಖ್ಯವಾದಂಥ ನಾಡಿಗಳು. ಇದರಲ್ಲಿ ಆ ಸುಷುಮ್ನ ನಾಡಿ ಅಂತಿದೆಯಲ್ಲ, ಆ ಸುಷುಮ್ನ ನಾಡಿ ಎಲ್ಲಿರುತ್ತೆ ಅಂತಂದರೆ ಸೆಂಟರಲ್ಲಿ ಕೆಳಗಿಂದ ಮೇಲ್ ತನಕ ಹೋಗ್ತಾ ಇರುತ್ತೆ. ಆ ನಾಡಿನಲ್ಲೇ ನಮ್ಮ ಕುಂಡಲಿನಿ ಜಾಗೃತ ಆಗತ್ತೆ. ಅದನ್ನು ಈ ಕುಂಡಲಿನಿ ಮಾರ್ಗ ರುದ್ರ ಯಾಮಳ ಅಂತಲೂ ಕರೀತಾರೆ. ಇದರಲ್ಲಿ ಆಧಾರ ಶಕ್ತಿಯನ್ನು ತೊಡಗಿಸಿ ಮೇಲಿನ ಚಕ್ರಗಳಿಗೆ ಸಾಗಿಸುವುದು. ಅಂದರೆ ಕೆಳಗಡೆಯಿಂದ ಒಂದೊಂದೇ ಚಕ್ರಕ್ಕೆ ಈ ಕುಂಡಲಿನಿ ಬರ್ತಾ 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 ಏನಾಗುತ್ತೆ, ಕೆಳಮುಖವಾಗಿರುವಂಥದ್ದು ಮೇಲ್ಮುಖವಾಗಿ ತಿರುಗುತ್ತೆ, ಜಾಗೃತಿ ಆಗ್ತಾ ಹೋಗುತ್ತೆ. ಆ ಕುಂಡಲಿನಿ ಮೇಲೆ ಬಂದು, ಅದು ಕುಂಡಲಿನಿ ಉತ್ಥಾಪನ ಅಂತ ಕರೀತಾರೆ ಇದಕ್ಕೆ. ಅದು 6 ಚಕ್ರಗಳನ್ನು ದಾಟಿ ಸಹಸ್ರಾರ ಅನ್ನುವಂತಹ ಪರಬ್ರಹ್ಮನ ಸ್ಥಾನಕ್ಕೆ ಸೇರಿಸ್ಬೇಕು. ಅದನ್ನು ಸಹಸ್ರಾರ ಚಕ್ರಕ್ಕೆ ಹೋಗಿ ಈ ಕುಂಡಲಿನಿ ಸೇರ್ಕೋಬೇಕು. ಸಹಸ್ರಾರ ಇಲ್ಲಿದೆ, ನಮ್ಮ ತಲೆ ಹತ್ತಿರ ಇದೆ. ಆ ಸಹಸ್ರಾರಕ್ಕೆ ಹೋಗಿ ಸೇರ್ಕೋಬೇಕು. ಇದನ್ನು ಸಾಧನೆ ಅಂತ ಕರೀತಾರೆ. ಸಾಧಿಸಿ ಸುಷುಮ್ನ ಅಂದರೆ ಈ ಕುಂಡಲಿನಿನ ಈ ಸುಷುಮ್ನ ನಾಡಿ ಹೆಂಗೆ ಹೋಗ್ತಿದೆ ಆ ಮಾರ್ಗವಾಗಿ ಎಲ್ಲ ಚಕ್ರಗಳನ್ನು ಭೇದಿಸ್ಕೊಂಡು ಮೇಲ್ ಬಂದು ಸಹಸ್ರಾರ ತನಕ ತಗೊಂಬರ್ಬೇಕು. ಇದೇ ಸಾಧಿಸಿ ಸುಷುಮ್ನ. ಏರು ಅಲ್ಲಿ, ಅದೇ ಮೇಲ್ಬಾ ಅಂತ ಹೇಳ್ತಾರೆ. ಭೇದಿಸಿ ನೀ ಪರಬ್ರಹ್ಮನ ಸೇರು. ಅಲ್ಲಿ ಪರಬ್ರಹ್ಮ ಎಲ್ಲಿರ್ತಾನೆ? ಸಹಸ್ರಾರ ಚಕ್ರದಲ್ಲಿ ಪರಬ್ರಹ್ಮ ಇದ್ದಾನೆ. ಸೊ ಆ ಪರಬ್ರಹ್ಮನ ನಾವು ಸೇರ್ಕೋಬೇಕು. ಕುಂಡಲಿ ಚಕ್ರ ಜಾಗೃತವಾಗಿ ಸಹಸ್ರಾರ ಚಕ್ರಕ್ಕೆ ಬಂದಾಗ ಏನಾಗುತ್ತೆ, ನಮಗೆ ಭಗವಂತನ ಸೇರುವಂತಹ ಒಂದು ಅನುಭವ ಆಗತ್ತೆ. ಎವೆ ಹಾಕದೆ ಮೇಲೆ ನೋಡು ಅಂತ ಹೇಳಿದ್ದಾರೆ. ಇದು ಯೋಗ ಸಾಧನೆಯ ಒಂದು ಪ್ರಕಾರ. ಅದರಲ್ಲಿ ಕಣ್ಣು ಮಿಟ್ಟಿಕ್ಸ್ದೆ ಮೇಲೇ ನೋಡ್ತಾ ಇರಬೇಕು. ಮುಂದೆ ತವಕದಿಂದಲಿ ವಾಯು ಬಂಧನ ಮಾಡು ಅಂತಂದರೆ ನಾವು ಏನು ಮಾಡ್ತೀವಿ, ಉಸಿರನ್ನ ಒಳಗಡೆ ತಗೋತೀವಿ, ಹೊರಗಡೆ ಬಿಡ್ತೀವಿ. ಆದರೆ ಪ್ರಾಣಾಯಾಮ ಮಾಡುವಾಗ ಏನು ಮಾಡ್ತೀವಿ, ಒಳಗೆ ತಗೋತೀವಿ, ಒಂದು ಸ್ವಲ್ಪ ಹಿಡ್ಕೋತೀವಿ, ಆಮೇಲೆ ಅದನ್ನು ಹೊರಗಡೆ ಬಿಡ್ತೀವಿ. ಆ ಹಿಡ್ಕೊಳ್ಳೋದಕ್ಕೆ ಏನಂತಾರೆ, ಕುಂಭಕ ಅಂತ ಹೇಳ್ತಾರೆ. ಈ ಕುಂಭಕನ ಏನು ಮಾಡ, ವಾಯು ಬಂಧನ ಮಾಡು ಅಂದರೆ ಗಟ್ಟಿಯಾಗಿ ಉಸಿರನ್ನ ಹಿಡ್ಕೋಬೇಕು. ಕಣ್ಣನ್ನು ಮೇಲೆ ನೋಡ್ತಾ ಇರಬೇಕು, ಗಟ್ಟಿಯಾಗಿ ಉಸಿರನ್ನು ಹಿಡ್ಕೋಬೇಕು. ಸವಿದು ನಾದವ ಪಾನ ಮಾಡು ಅಲ್ಲಿ ಅಂದರೆ ಈ ಕುಂಡಲಿನಿ ಮೇಲೆ 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 ಬಂದು ಸಹಸ್ರಾರಕ್ಕೆ ಸೇರ್ಕೊಳ್ಳುತ್ತಲ್ಲ, ಆ ಸಮಯದಲ್ಲಿ ಏನಾಗುತ್ತೆ ಅಂತಂದರೆ ಓಂಕಾರ ನಾದ ಕೇಳುತ್ತೆ ಕಿವಿಗೆ.
ಆ ನಾದವನ್ನು, ಪ್ರಣವನಾದವನ್ನು ನೀನು ಪಾನ ಮಾಡು. ಅದೇನಾಗುತ್ತೆ, ತುಂಬ ಆನಂದ ಕೊಡುವಂತಹ ಸ್ಥಿತಿ ಅದು. ಆ ಭಗವಂತನ ಸೇರ್ಕೊಂಡಿರೋದು ಅಲ್ಲಿ, ಅದನ್ನು ನೀನು ಪಾನ ಮಾಡು. ಅಲ್ಲಿ ನವವಿಧ ಭಕ್ತಿಯಲ್ಲಿ ನಲಿದಾಡು. ಭಗವಂತನ ದರ್ಶನ ಆದಾಗ ಏನು ಮಾಡ್ಬೇಕು ನಾವು? ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ. ಅಲ್ಲಿ ಬಂದಿರುವಂತಹ ಭಗವಂತನ ಈ ಶ್ರವಣ ಮಾಡ್ತಿದ್ದೀರ, ಏನು ಆ ಪ್ರಣವನಾದ ಕೇಳಿಸ್ತಾ ಇದೆ, ಅವಾಗ ಆ ಭಗವಂತನ ಕೊಂಡಾಡಬೇಕು, ಅವನ್ನ ಕೀರ್ತನೆ ಮಾಡಬೇಕು, ಆಮೇಲೆ ಸ್ಮರಣೆ ಮಾಡಬೇಕು. ಆ ಸ್ಮರಣೆ ಅಂದ್ರೇನೋ ಅವ್ನ ನಾಮಸ್ಮರಣೆ ನಿರಂತರವಾಗಿ ಮಾಡ್ತಾ ಇರಬೇಕು. ಪಾದ ಸೇವನೆ, ಅವನ್ನ ಸೇವೆ ಮಾಡಬೇಕು. ಭಗವಂತನ ಸೇವೆ ವಿಧ ವಿಧ ರೀತಿಯಲ್ಲಿ ಮಾಡಬೇಕು. ನಾವು ಜನರ ಸೇವೆ ಮಾಡಿದ್ರೂ ಕೂಡ ಅದು ಭಗವಂತನ ಸೇವೆ, ತಂದೆ ತಾಯಿ ಸೇವೆ ಮಾಡಿದ್ರೂ ಕೂಡ ಅದು ಪಾದ ಸೇವನ ಆಗತ್ತೆ. ಅರ್ಚನೆ, ಅವನಿಗೆ ಅರ್ಚನೆ ಮಾಡಿ, ವಂದನೆ ಮಾಡಿ, ನಮಸ್ಕಾರ ಹಾಕಿ, ಸಖ್ಯ ಮಾಡಿ, ಅವನೇ ನೀನೇ ನನ್ನ ಗೆಳೆಯ ಅಂಥೇಳಿ ನಾವು ಗೆಳೆಯರನ್ನ ಎಷ್ಟು ಪ್ರೀತಿಯಿಂದ ನೋಡ್ತೀವಿ. ಇವನು ಜೀವದ ಗೆಳೆಯ ಭಗವಂತ, ಅವನು ತುಂಬ ಪ್ರೀತಿಯಿಂದ ನೋಡ್ಬೇಕು. ಆತ್ಮ ನೀವು ಎಲ್ಲ ನೀನೇ ಗತಿಯಪ್ಪ, ನೀನು ಬಿಟ್ಟು ನನಗೆ ಬೇರೆ ಇನ್ನೇನು ಗತಿ ಇಲ್ಲ ಅಂತ ಶರಣಾಗಬೇಕು. ಈ ರೀತಿ ನವವಿಧ ಭಕ್ತಿಯನ್ನು ಅಲ್ಲಿ ನಮಗೆ ಕಾಣಿಸ್ತಾ ಇರುವಂತಹ ಪರಮಾತ್ಮನಿಗೆ ಮಾಡಿ ನಲಿದಾಡು, ಸಂತೋಷದಿಂದ ನಲಿದಾಡು ಅಂತ ಹೇಳ್ತಾ ಇದ್ದಾರೆ ದಾಸರು. ಮುಂದೆ ಹೇಳ್ತಾ ಇದ್ದಾರೆ, ಅಂಡದೊಳಗೆ ಆಡುತ್ತಾನೆ ಅಂತ ಹೇಳ್ತಾರೆ. ಅಂಡ ಅಂದರೆ ಇಲ್ಲಿ ಎರಡು, ಒಂದು ಪಿಂಡಾಂಡ, ಒಂದು ಬ್ರಹ್ಮಾಂಡ. ಬ್ರಹ್ಮಾಂಡ ಅಂದ್ರೇನು? ಈ ಜಗತ್ತು. ಈ ಜಗತ್ತಿನೊಳಗೆಲ್ಲ ಅವನು ವ್ಯಾಪಿಸಿಕೊಂಡು ಅಲ್ಲಿ ಅವನು ಆಟ ಆಡ್ತಾ ಇದ್ದಾನೆ. ಅವನು ಸಂತೋಷವಾಗಿರ್ತಾನೆ. ಭಗವಂತ ಎಂದಿಗೂ ಅವನಿಗೆ ದುಃಖದ ಲೇಪವೂ ಇಲ್ಲ. ಅವನು ಯಾವಾಗಲೂ ಸಂತೋಷವಾಗಿರ್ತಾನೆ. ಯಾವುದೇ ಇದರಲ್ಲಿದ್ದರೂ ಕೂಡ ಸಂತೋಷವಾಗಿರ್ತಾನೆ. ಹಾಗೆಯೇ ಪಿಂಡಾಂಡ ಅಂತಂದರೆ ಈ ದೇಹ, ನಮ್ಮ ದೇಹ ಏನಿದೆ ಇದರೊಳಗೆ ಹೃದಯ ಕಮಲದಲ್ಲಿ ಅವನು ಭಗವಂತ ವಾಸವಾಗಿದ್ದಾನೆ. ಮತ್ತು ಎಲ್ಲ ಚರಚರದೊಳಗೆ ಪ್ರತಿಯೊಂದು, ಈವನ್ ಈಚ್ ಆ್ಯಂಡ್ ಎವ್ರಿ ಸೆಲ್ ಇನ್ ಅವರ್ ಬಾಡಿ, ಎಲ್ಲದರಲ್ಲೂ ಕೂಡ ಆ ಭಗವಂತನ ಒಂದು ರೂಪ ಇರುತ್ತೆ. ಹೀಗೆ ಪಿಂಡಾಂಡ ಅಂಡಾಂಡದೊಳಗೆ ಏನು ಮಾಡ್ತಾನೆ? ಆಟ ಆಡ್ತಾ ಇದ್ದಾನೆ. ಯಾರು? ಭಾನುಮಂಡಲ ನಾರಾಯಣನೆಂಬುವನೇ ಅಂತ ಅಂದ್ಬಿಟ್ಟು ಇಲ್ಲಿ ಯಾವುದಂದರೆ ಒಂದು ಶ್ಲೋಕ ಇದೆ. ಧ್ಯೇಯ ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ. ಧ್ಯೇಯ ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಅಂತಂದರೆ ಸೂರ್ಯಮಂಡಲದ ಮಧ್ಯದಲ್ಲಿರುವಂತಹ ನಾರಾಯಣನನ್ನು ನಾವು ಧ್ಯಾನ ಮಾಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ಈ ಭಗವಂತ ಅಲ್ಲಿ ಕುಂಡಲಿನಿ ತುದಿಯೊಳಿದ್ದಾನೆ, ನಮ್ಮ ಪುರಂದರ ವಿಠಲನು ಪಾಲಿಸುತ್ತಾನೆ. ಈ ಕುಂಡಲಿನಿ ಶಕ್ತಿ ಏನಿದೆ ಅದರ ಮೇಲೆ ಹೋಗಿ ಸೇರ್ಕೊಳತ್ತಲ್ಲ, ಆ ತುದಿನಲ್ಲಿದ್ದಾನೆ. ಯಾರು? ನಮ್ಮ ಪುರಂದರ ವಿಠಲ ಭಗವಂತ ಅಲ್ಲಿದ್ದಾನೆ. ಅವನು ನಮ್ಮನ್ನು ಕಾಪಾಡ್ತಾನೆ. ಆದ್ದರಿಂದ ಈ 6 ಚಕ್ರಗಳಲ್ಲಿ ಕುಂಡಲಿನಿ ಶಕ್ತಿನ ಜಾಗೃತಗೊಳಿಸಿ ಮೇಲೆ 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 ತಗೊಂಡು ಹೋಗಿ ಆ ಭಗವಂತನ ಸಹಸ್ರಾರ ಚಕ್ರದಲ್ಲಿ ಭಗವಂತನ ಕಂಡಾಗ ಏನಾಗುತ್ತೆ? ಪ್ರಣವನಾದ ಅದನ್ನು ಸವಿಬೇಕು ನೀವು ಅಂತ ಈ ರೀತಿ ಯೋಗ ಮಾರ್ಗದಲ್ಲಿ ಹೇಗೆ ನಾವು ಭಗವಂತನ ಸಾಧನೆಯನ್ನು ಮಾಡಬೇಕು ಅಂತ ವರ್ಣಿಸುತ್ತಾ, ಕಣ್ಣಿನೊಳಗೆ ನೋಡೋ, ಒಳಗಣ್ಣಿನೊಳಗೆ ನೋಡೋ ಮೂರು ಜಗದೊಡೆಯನ ಅಂದರೆ ಭಗವಂತನನ್ನು ಬರೀ ಕಣ್ಣಿಂದ ಅಷ್ಟೇ ಅಲ್ಲ, ನಿನ್ನ ಒಳಗಣ್ಣಿನಿಂದ, ಧ್ಯಾನದಿಂದ, ಯೋಗ ಕ್ರಿಯೆಯಿಂದ ನೋಡಿ ಸಾಧನೆ ಮಾಡ್ಕೋ ಅಂತ ಹೇಳ್ತಾ ಇದ್ದಾರೆ. ಇದರದ್ದು ಎಷ್ಟು ಪ್ರಾಮುಖ್ಯತೆ ಕೊಡ್ತಾರೆ ಅಂತಂತಂದರೆ, ಇನ್ನೊಂದು ದೇವರ ನಾಮದಲ್ಲಿ ಹೇಳ್ತಾರೆ, ಪಿಂಡಾಂಡದೊಳಗಿನ ಗಂಡನ ಕಾಣದೆ ಮುಂಡೆಯರಾದರು ಪಂಡಿತರೆಲ್ಲ ಅಂತ ಪುರಂದರದಾಸರೇ ಹೇಳ್ತಿದ್ದಾರೆ. ಯಾಕೆ ಅಂತಂದರೆ ಬರೀ ಶಾಸ್ತ್ರಾಧ್ಯಯನ ಅದರಲ್ಲೇ ಮುಳುಗಿದ್ರೆ, ಒಳಗಡೆಯಿಂದ ಅನುಭವಗಳನ್ನು ಪಡ್ಕೊಳ್ದೇ ಇದ್ದರೆ ಏನು ಪ್ರಯೋಜನ ಇಲ್ಲ. ಹೇಗೆ
ಆ ಭಗವಂತನೇ ಅವರ ಪತಿ. ಹೌದಾ? ಈ ಪಂಡಿತರಿಗೆಲ್ಲ ಪತಿ ಯಾರಾಗಬೇಕು? ಭಗವಂತ. ಅವನು ಯಾವಾಗಲೂ ಅವ್ರಿಗೆ ಕಾಣಿಸ್ಬೇಕು ಅಂದರೆ ಏನು ಮಾಡಬೇಕು? ಅವರು ಧ್ಯಾನ ಮಾಡಬೇಕು. ಅವರ ಒಳಗಡೆ ಭಗವಂತನ ಕಂಡುಕೊಳ್ಳೋ ಪ್ರಯತ್ನ ಮಾಡಬೇಕು. ನಾವೆಷ್ಟೇ ಅಧ್ಯಯನ ಮಾಡಿದ್ರು, ನಾವು ಎಷ್ಟೇ ಓದ್ಕೊಂಡ್ರು, ಎಷ್ಟೇ ತಿಳ್ಕೊಂಡ್ರು ಕೂಡ ಈ ಅನುಭವ ನಮಗಾಗಬೇಕು ಅಂದರೆ ನಾವೇ ಆ ಮಾರ್ಗದಲ್ಲಿ ಪ್ರಯತ್ನವನ್ನು ಪಡಬೇಕು ಅನ್ನೋದು ಪುರಂದರದಾಸರ ಉದ್ದೇಶ. ಆದ್ದರಿಂದನೇ ನೀವು ಭಕ್ತಿ ಮಾಡಿ, ಜ್ಞಾನ ಸಂಪಾದನೆ ಮಾಡಿ, ಆದರೆ ಎಲ್ಲಕ್ಕೂ ಮುಖ್ಯವಾಗಿ ಪ್ರತಿದಿನ ಧ್ಯಾನ ಮಾಡಿ. ಧ್ಯಾನದಲ್ಲಿ ನಿಮಗೆ ಆ ಭಗವಂತ ಗೋಚರ ಆಗ್ತಾನೆ, ಇನ್ನೆಲ್ಲೂ ಕೂಡ ಅವನು ಕಾಣಿಸೋದಿಲ್ಲ ಅನ್ನೋದು ಪುರಂದರದಾಸರ ಮಾತು. ಇವತ್ತಿನ ದಿವಸ ಅಧಿಕ ಮಾಸದ ಪ್ರಯುಕ್ತ ಈ ಮುಂಡಿಗೆಯ ಅರ್ಥಚಿಂತನೆಯನ್ನು ಮಾಡಿದ್ದೀನಿ. ಏನಾರು ತಪ್ಪುಗಳಿದ್ದರೆ ದಯವಿಟ್ಟು ಕ್ಷಮಿಸಬೇಕು. ಯಥಾಮತಿ ನನಗೆ ಆ ಭಗವಂತ ಏನು ತೋರಿಸಿದಾನೆ, ಈ ಪುಸ್ತಕದಲ್ಲಿ ಏನು ವಿವರಣೆ ಇದೆ ಅದರ ಪ್ರಕಾರ ಇಲ್ಲಿ ನಾನು ಚಿಂತನೆಯನ್ನು ಮಾಡಿದ್ದೀನಿ. ಕೇಳಿಸ್ಕೊಂಡಂಥ ತಮಗೆಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಶ್ರೀಕೃಷ್ಣಾರ್ಪಣಮಸ್ತು. ಕಾಯೇನ ವಾಚ ಮನಸೇಂದ್ರಿಯೈವ ಬುದ್ಧ್ಯಾತ್ಮನಾ ವಾ ಪ್ರಕೃತಿ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಮನ್ನಾರಾಯಣಾಯೇತಿ ಸಮರ್ಪಯಾಮಿ.